ನಮಸ್ಕಾರ. ಟ್ರೆಂಡಿಂಗ್ ರೀಲ್ಸ್ ವಿಡಿಯೋ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಟ್ರೆಂಡಿಂಗ್ ರೀಲ್ಸಲ್ಲಿ ಕಟ್ಔಟ್ ಟ್ರಾನ್ಸಾಕ್ಷನ್ ಕೂಡ ಇದೆ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ, ನಂತರ ಈ ಸಾಂಗನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ. ನೀವು ವಿಡಿಯೋ ಕ್ಲಿಪ್ಪನ್ನು ಸ್ಲೋ ಮಾಡಿ. ನಾನು ಮೊದಲು ಸ್ಲೋ ಮಾಡಿಕೊಡ್ತೇನೆ. ಸೊ ನೀವು ಸ್ಲೋ ಮೋಷನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸ್ಮೂತ್ ಸ್ಲೋ ಮೋಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬೆಟರ್ ಕ್ವಾಲಿಟಿಯಲ್ಲಿ ಸೇವ್ ಮಾಡಿ. ಸೊ ಒಂದು ವೇಳೆ ನೀವು ಆ್ಯಡ್ ಮಾಡಿರೋ ವಿಡಿಯೋ ದೊಡ್ಡ ಇದೆ, ಸೊ ಅದನ್ನು ಸಣ್ಣ ಮಾಡೋದಿದ್ರೆ ನೀವು ಡೈರೆಕ್ಟಾಗಿ ಈ ಥರ ಸಣ್ಣ ಮಾಡಬೇಡಿ. ಸೊ ಈ ಥರ ದೊಡ್ಡ ಇದ್ದರೆ ಮೊದಲಿಗೆ ವಿಡಿಯೋವನ್ನು ಸ್ಲೋ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬೇಕಂತ ನೋಡಿ ವಿಡಿಯೋವನ್ನು ಸ್ಲೋ ಮಾಡ್ಕೊಳ್ಳಿ. ನಂತರ ಬೆಟರ್ ಕ್ವಾಲಿಟಿಯಲ್ಲಿ ಸೇವ್ ಮಾಡ್ಕೊಳ್ಳಿ. ನಂತರ ವಿಡಿಯೋವನ್ನು ಕಟ್ ಮಾಡಿ ನಿಮಗೆ ಎಷ್ಟು ಸೆಕೆಂಡ್ ಬೇಕಂತ ನೋಡಿ. ಸೊ ನಾನು ಹೇಳ್ತೇನೆ ಆಮೇಲೆ ಎಷ್ಟು ಸೆಕೆಂಡ್ ಆ್ಯಡ್ ಮಾಡಿ ಅಂತ ವಿಡಿಯೋವನ್ನು. ಅಷ್ಟು ಸ್ಲೋ ಮೋಷನ್ ಮಾಡಿ ಸಾಂಗ್ಗೆ ವಿಡಿಯೋವನ್ನು ಅಡ್ಜಸ್ಟ್ ಮಾಡಿದ ಮೇಲೆ ಸೊ ನಾನು ನಿಮಗೆ ಮೊದಲಿಗೆ ವಿಡಿಯೋ ಕ್ಲಿಪ್ ಎಷ್ಟೆಷ್ಟು ಸೆಕೆಂಡ್ ಇಡಬೇಕಂತ ಹೇಳ್ತೇನೆ. ಸೊ ಅದು ಸಾಂಗ್ಗೆ ಸರಿಯಾಗಿ ಅಡ್ಜಸ್ಟ್ ಆಗಲಿಕ್ಕೆ ಮೊದಲಿನ ವಿಡಿಯೋ ಕ್ಲಿಪ್ 2.2 ಸೆಕೆಂಡ್, ಎರಡನೇ ವಿಡಿಯೋ ಕ್ಲಿಪ್ 0.6 ಸೆಕೆಂಡ್, ಮೂರನೇ ವಿಡಿಯೋ ಕ್ಲಿಪ್ 0.5 ಸೆಕೆಂಡ್, ನಾಲ್ಕನೇ ವಿಡಿಯೋ ಕ್ಲಿಪ್ 0.3 ಸೆಕೆಂಡ್, ಐದನೇ ವಿಡಿಯೋ ಕ್ಲಿಪ್ 2.1 ಸೆಕೆಂಡ್, ಆರನೇ ವಿಡಿಯೋ ಕ್ಲಿಪ್ 0.5 ಸೆಕೆಂಡ್, ಏಳನೇ ವಿಡಿಯೋ ಕ್ಲಿಪ್ 0.6 ಸೆಕೆಂಡ್, ಎಂಟನೇ ವಿಡಿಯೋ ಕ್ಲಿಪ್ 1.2 ಸೆಕೆಂಡ್, ಒಂಬತ್ತನೇ ವಿಡಿಯೋ ಕ್ಲಿಪ್ 1.8 ಸೆಕೆಂಡ್, ಹತ್ತನೇ ವಿಡಿಯೋ ಕ್ಲಿಪ್ 1.1 ಸೆಕೆಂಡ್, ಹನ್ನೊಂದನೇ ವಿಡಿಯೋ ಕ್ಲಿಪ್ 1.2 ಸೆಕೆಂಡ್. ಸೊ ಈ ಥರ ನೀವು ಅಡ್ಜಸ್ಟ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 2 ಕಲರ್ ಎಫೆಕ್ಟ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ಮೊದಲಿನ ವೀಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ಎರಡನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ವಿಂಗ್ ಬಾಟಮ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ, 0.4 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ಮುಂದಿನ ವೀಡಿಯೋ ಕ್ಲಿಪ್ಗೂ ಸಹ ಸೇಮ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ವಿಂಗ್ ಬಾಟಮ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ, 0.4 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೇಮ್ ಮುಂದಿನ ವೀಡಿಯೋವು ಸಹ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ವಿಂಗ್ ಬಾಟಮ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಮೂರು ವೀಡಿಯೋ ಕ್ಲಿಪ್ಗೂ ಆ್ಯನಿಮೇಷನ್ ಆ್ಯಡ್ ಮಾಡಿದ ಮೇಲೆ ಅದರ ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಮುಂದಿನ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ಈ ಸ್ಕ್ರೀನ್ಶಾಟನ್ನು ಓವರ್ಲೇ ಮಾಡಿ. ನಂತರ ಈ ವಿಡಿಯೋದ ಮುಂದಿನ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ. ಈ ಫೋಟೋವನ್ನು ಸಣ್ಣ ಮಾಡಿ. ರಿಮೂವ್ ಬೀಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಫೋಟೋ ನೋಡ್ಬೋದು ಸರಿಯಾಗಿ ರಿಮೂವ್ ಆಗ್ತಾಯಿಲ್ಲ. ಕಸ್ಟಮೈಸ್ಡ್ ಕಟ್ಔಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಝೂಮ್ ಮಾಡ್ಕೊಳ್ಳಿ ಫೋಟೋವನ್ನು. ಇಲ್ಲಿ ನೋಡ್ಬೋದು ತಲೆ ಸರಿಯಾಗಿ ರಿಮೂವ್ ಆಗಿಲ್ಲ, ಹಾಗಾಗಿ ನಾವು ಇದನ್ನು ಸರಿಯಾಗಿ ಬ್ರಷ್ ಮಾಡೋಣ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಓವರ್ಲೇ ಮಾಡಿದ ಫೋಟೋವನ್ನು 0.6 ಸೆಕೆಂಡ್ ಅಡ್ಜಸ್ಟ್ ಮಾಡಿ. ನಂತರ ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಲಾಸ್ಟಲ್ಲಿ ಬನ್ನಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ಇವೆರಡು ಕೀ ಫ್ರೇಮ್ನ ಮಧ್ಯದಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ವಿಡ್ ಔಟ್ ಗ್ರಾಫ್ಸ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಈ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ಈ ಫೋಟೋವನ್ನು ಓವರ್ಲೇ ಮಾಡಿ. ಸೊ ಮುಂದಿನ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ, ಫೋಟೋವನ್ನು ಸಣ್ಣ ಮಾಡಿ, ಅದನ್ನು 0.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ರಿಮೂವ್ ಬೀಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಈ ಕಡೆ ತೊಗೊಂಡು ಬನ್ನಿ. ಸೇಮ್ ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ವೀಡಿಯೋದ ಸ್ಟಾರ್ಟಿಂಗಲ್ಲಿ ವೈಟ್ ಲೈನನ್ನು ಆ್ಯಡ್ ಮಾಡಿ, ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಟಾರ್ಟಿಂಗಲ್ಲಿ ಸ್ಕ್ರೀನ್ಶಾಟ್ ತೆಗೆಯುತ್ತೆ. ನಂತರ ಈ ಸ್ಕ್ರೀನ್ಶಾಟನ್ನು ಓವರ್ಲೇ ಮಾಡಿ. ಸೊ ಮುಂದಿನ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ ಫೋಟೋವನ್ನು ಸ್ಟಾರ್ಟಿಂಗಲ್ಲಿ ಈ ಥರ ಅಡ್ಜಸ್ಟ್ ಮಾಡಿ. 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ ಫೋಟೋವನ್ನು. ರಿಮೂವ್ ಬೀಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಸರಿಯಾಗಿ ರಿಮೂವ್ ಆಗಿಲ್ಲ ಅಂದರೆ ಇಲ್ಲಿ ಕಸ್ಟಮೈಸ್ಡ್ ಕಟ್ಔಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಸರಿಯಾಗಿ ರಿಮೂವ್ ಮಾಡ್ಕೊಳ್ಳಿ. ನಂತರ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಮೇಲ್ಗಡೆ ತೊಗೊಂಡೋಗಿ. ಸೇಮ್ ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ, ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಓವರ್ಲೇ ಮಾಡಿ. ಮುಂದಿನ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ, ಫೋಟೋವನ್ನು ಸಣ್ಣ ಮಾಡಿ, ಫೋಟೋವನ್ನು 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ರಿಮೂವ್ ಬೀಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ.
ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಈ ಕಡೆ ತಗೊಂಡೋಗಿ. ಸೊ ನಾವು ಈ 3 ಫೋಟೋಗೂ ಸಹ ಕ್ಯೂಡ್ ಇನ್ ಗ್ರಾಫ್ಸನ್ನು ಸೆಲೆಕ್ಟ್ ಮಾಡೋಣ. ಸೊ 3 ಫೋಟೋಗೂ ಸಹ ಕ್ಯೂಡ್ ಇನ್ ಗ್ರಾಫ್ಸನ್ನು ಸೆಲೆಕ್ಟ್ ಮಾಡಿ. ನಂತರ ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, 3 ಲೇಯರ್ ಮಿರರ್ ಎಫೆಕ್ಟ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ 0 ಮಾಡಿ, ವರ್ಟಿಕಲ್ ನಿಮ್ಮ ವೀಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ಸೊ ನೀವು ಯಾವ ಥರ ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಇದನ್ನು ಈ ವಿಡಿಯೋಗೆ ಮಾತ್ರ ಅಡ್ಜಸ್ಟ್ ಮಾಡಿ. ನಂತರ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಲ್ಲಿ ನಾವಿಲ್ಲಿ ಟ್ರಾನ್ಸಿಷನನ್ನು ಆ್ಯಡ್ ಮಾಡೋಣ. ಸೊ ಇವೆರಡು ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಕ್ಲಿಕ್ ಮಾಡಿ, ವೈಟ್ ಕಲರ್ ಮೇಲೆ ಲೈಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಗ್ಲಾರ್ 11 ಎಫೆಕ್ಟ್ ಸೆಲೆಕ್ಟ್ ಮಾಡಿ, ಇದನ್ನು ಫುಲ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಸ್ಟ್ ವೀಡಿಯೋದ ಮಧ್ಯದಲ್ಲಿ ಇಲ್ಲಿ ಒಂದು ಟ್ರಾನ್ಸಿಷನ್ ಆ್ಯಡ್ ಮಾಡೋಣ. ವೈಟ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವರ್ಟಿಕಲ್ ಅಂತ ಒಂದು ಎಫೆಕ್ಟ್ ಇದೆ, ವರ್ಟಿಕಲ್ ಬ್ಲರ್ 11 ಅಂತ. ಸೊ ಈ ಎಫೆಕ್ಟ್ ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಸೆಲೆಕ್ಟ್ ಮಾಡಿ. ನಂತರ ಶೇಕ್ ಎಫೆಕ್ಟ್ ಸಣ್ಣ ಮಾಡಿ. ನಾವು ಕಟ್ಔಟ್ ಟ್ರಾನ್ಸಿಷನ್ ಎಡಿಟ್ ಮಾಡಿದ್ರಲ್ಲ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋ ವಿಡಿಯೋಗೆ ಬಂದು ಆ್ಯಡ್ ಆಗುತ್ತೆ. ಸೊ ನೋಡ್ಬೋದು, ಅದರ ಮಧ್ಯದಲ್ಲಿ ಈ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ವಿಡಿಯೋದೆಲ್ಲ ವಿಡಿಯೋ ಸೈಡ್ ಸ್ವಲ್ಪ ಜಾಸ್ತಿ, ಎಫೆಕ್ಟನ್ನು ದೊಡ್ಡ ಮಾಡಿ. ಸೊ ಈ ಕಡೆ ಸ್ವಲ್ಪ ಸಣ್ಣ ಮಾಡಿ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಂಟೆನ್ಸಿಟಿ 22ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಮಾಡಿ. ನಾನು 60ಕ್ಕೆ ಅಡ್ಜಸ್ಟ್ ಮಾಡ್ತೇನೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಮಾಡಿ. ನೆಕ್ಸ್ಟ್ ಮುಂದೆ ನಾವು ಕಟ್ಔಟ್ ಟ್ರಾನ್ಸಿಷನ್ ಎಡಿಟ್ ಮಾಡಿದ್ರಲ್ಲ, ಸೇಮ್ ಇಲ್ಲೂ ಕೂಡ ಸೇಮ್ ಇದನ್ನು ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ಟ್ರಾನ್ಸಾಕ್ಷನಲ್ಲಿ ಅಡ್ಜಸ್ಟ್ ಮಾಡಿ, ಸೇಮ್ ಇದೇ ಥರ ಡೂಪ್ಲಿಕೇಟ್, ನೆಕ್ಸ್ಟ್ ಟ್ರಾನ್ಸಾಕ್ಷನ್. ಸೊ ನಾವು ಇಲ್ಲಿ ಟೋಟಲ್ ಆಗಿ 4 ಕಡೆ ಕಟ್ಔಟ್ ಟ್ರಾನ್ಸಿಷನ್ ಎಡಿಟ್ ಮಾಡಿದ್ವಿ. ಸೊ ಆ 4 ಕಡೆ ಕೂಡ ಈ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ಸೊ 3 ಲೇಯರ್ ಮಿರರ್ ಎಫೆಕ್ಟ್ ಆ್ಯಡ್ ಮಾಡಿದ್ರಲ್ಲ, ಸೊ ಇಲ್ಲಿ ನಾವು ಒಂದು ಆ್ಯನಿಮೇಷನ್ ಆ್ಯಡ್ ಮಾಡೋಣ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ರಾಕ್ ವರ್ಟಿಕಲ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ, 0.4 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋಗೆ ಫಿಲ್ಟರನ್ನು ಆ್ಯಡ್ ಮಾಡೋಣ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಮೊದಲಿಗೆ ಗ್ಲೋ ಫಿಲ್ಟರ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಗ್ಲೋ ಎಫೆಕ್ಟನ್ನು, ವಿಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ಫಿಲ್ಟರನ್ನು ಸೆಲೆಕ್ಟ್ ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಸೊ ನೀವು ನಿಮ್ಮ ವೀಡಿಯೋ ನೋಡಿ ಅಡ್ಜಸ್ಟ್ ಮಾಡಿ, ಇದನ್ನು ವೀಡಿಯೋ ಫುಲ್ ಅಡ್ಜಸ್ಟ್ ಮಾಡಿ. ಸೊ ಈ ಕಟ್ಔಟ್ ಟ್ರಾನ್ಸಿಷನಲ್ಲಿ ನಾನು ಸೌಂಡ್ ಎಫೆಕ್ಟನ್ನು ಆ್ಯಡ್ ಮಾಡಿದ್ದೆ. ಸೊ ಸೌಂಡ್ ಎಫೆಕ್ಟ್ ಆ್ಯಡ್ ಮಾಡೋದಿದ್ರೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಹೂಸ್ ವಿಂಡ್ ಸೌಂಡ್ ಎಫೆಕ್ಟ್ ನಾನು ಆ್ಯಡ್ ಮಾಡಿದ್ದೆ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟಲ್ಲಿ ಎಲ್ಲಿ ಸೌಂಡ್ ಬರುತ್ತೆ ಅಂತ ಕೇಳ್ಕೊಳ್ಳಿ. ಮೊದಲಿಗೆ ಸೌಂಡ್ ಬರುವಲ್ಲಿ ಸೊ ಅಷ್ಟೇ ಮಾತ್ರ ಇಡೀ, ಬಾಕಿದ್ದನ್ನೆಲ್ಲ ಕಟ್ ಮಾಡಿ. ಸೊ ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ, ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ ಎಫೆಕ್ಟ್ ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ. ನಂತರ ಇದನ್ನು ಡೂಪ್ಲಿಕೇಟ್ ಮಾಡಿ, ಮುಂದಿನ ಕಟ್ಔಟ್ ಟ್ರಾನ್ಸಾಕ್ಷನ್ಗೂ ಕೂಡ ಇದನ್ನೇ ಆ್ಯಡ್ ಮಾಡಿ, ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ, ಮುಂದೆ ಅಡ್ಜಸ್ಟ್ ಮಾಡಿ. ನಂತರ ಇದನ್ನು ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ. ಸೊ ಇಲ್ಲಿ ನಾವು ಮುಂದೂ ಕೂಡ ಕಟ್ಔಟ್ ಟ್ರಾನ್ಸಾಕ್ಷನ್ ಎಡಿಟ್ ಮಾಡಿದ್ವಿ. ಸೊ ಇಲ್ಲೂ ಕೂಡ ಆ್ಯಡ್ ಮಾಡಿ, ಸೇವ್ ಮಾಡಿ. ಸೊ ನೀವು 2K ಬೇಕಿದ್ರೆ ಸೇವ್ ಮಾಡ್ಬೋದು. ಸೊ ನನ್ನ ಮೊಬೈಲ್ 2K ಸಪೋರ್ಟ್ ಆಗಲ್ಲ, 1080pಯಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ತೇನೆ ವೀಡಿಯೋವನ್ನು.